ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಈರಣ್ಣ. ಟುಡೇ ವಿ ಡಿಸ್ಕಸಿಂಗ್ ಅಬೌಟ್ ಸೆಕೆಂಡ್ ಸೆಮ್ ಪೊಲಿಟಿಕಲ್ ಸೈನ್ಸ್ ಸೆಷನ್ ನಂಬರ್ 13, advantages and disadvantages of democracy. This is ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕಲ್ ಥಿಯರಿ ಸೆಕೆಂಡ್ ಸೆಮ್ ಪೇಪರ್. ಈ ದಿನ ನಾವು ರಾಜಕೀಯ ಸಿದ್ಧಾಂತದ ಅರ್ಥೈಸುವಿಕೆ ಈ ವಿಷಯದ 2ನೇ ಚಾಪ್ಟರ್ನ ಸೆಷನ್ ನಂಬರ್ 13 ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂತೆ ನಾವು ಅಧ್ಯಯನವನ್ನು ಮಾಡೋಣ. ಇದು ವಿಷಯ ಬಂದು ಪ್ರಜಾಪ್ರಭುತ್ವದ ಅನುಕೂಲಗಳು ಮತ್ತು ಅನಾನುಕೂಲಗಳು, ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಸೊ ಪ್ರಜಾಪ್ರಭುತ್ವ ಅಂದಾಗ ಪ್ರಜಾಪ್ರಭುತ್ವದ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಹಿಂದೆ ನಾವು ಅನೇಕ ಒಂದು ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ. ಪರೀಕ್ಷಾ ದೃಷ್ಟಿಯಿಂದ ನಿಮಗೆ 10 ಮಾರ್ಕ್ಸ್ಗೆ ಕೇಳುವಂಥ ಸಾಧ್ಯತೆ ಇದೆ. 10 ಮಾರ್ಕ್ಸ್ಗೆ ಪ್ರಜಾಪ್ರಭುತ್ವದ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿ ಅಂತೇಳಿ ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ ಆ ಒಂದು ದೃಷ್ಟಿಯಿಂದ ನಿಮಗೆ ಇದು ಅನುಕೂಲ ಆಗಿದೆ. ಸೊ ಮೊದಲಿಗೆ ನಾವು ಪೀಠಿಕೆಯನ್ನು ನೋಡೋಣ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಂಟ್ರಡಕ್ಷನ್. ಡೆಮಾಕ್ರಸಿ ಇಸ್ ದ ವೇ ಆಫ್ ಲೈಫ್ ಆಫ್ ದಿ ಪೀಪಲ್. ಪ್ರಜಾಪ್ರಭುತ್ವವು ಜನರ ಜೀವನ ಪದ್ಧತಿಯಾಗಿದೆ. ಪ್ರಜಾಪ್ರಭುತ್ವ ಜೀವನಾಡಿಯಾಗಿದೆ ಅಂತ ಕೂಡ ಕರೀಬೋದು. ಪ್ರಜೆಗಳು ತಮ್ಮ ನಿತ್ಯ ಜೀವನದಲ್ಲಿ ಪ್ರಜಾಪ್ರಭುತ್ವದೊಂದಿಗೆ ಬದುಕ್ತಾ ಇದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವದಿಂದ ಅನೇಕ ಅನುಕೂಲಗಳು ಜೊತೆಗೆ ಅನಾನುಕೂಲಗಳು ಕೂಡ ಇದ್ದಾವೆ. ಹಾಗಾಗಿ ಡೆಮಾಕ್ರಸಿ ಇಸ್ ದ ಮೋಸ್ಟ್ ಸಕ್ಸಸ್ಫುಲ್ ಫಾರ್ಮ್ ಆಫ್ ಗವರ್ನಮೆಂಟ್. ಸೊ ಪ್ರಪಂಚದ ಯಾವುದೇ ಒಂದು ಸರ್ಕಾರ ಪದ್ಧತಿಯನ್ನು ನೋಡಿದ್ರೂ ಕೂಡ ಪ್ರಜಾಪ್ರಭುತ್ವದಷ್ಟು ಯಶಸ್ಸನ್ನು ಗಳಿಸಿರುವಂಥ ಮತ್ತೊಂದು ಸರ್ಕಾರ ಪದ್ಧತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಸರ್ವಾಧಿಕಾರ ಆಗಿರ್ಬೋದು, ಶ್ರೀಮಂತ ಪ್ರಭುತ್ವ ಆಗಿರ್ಬೋದು, ಅರಸೊತ್ತಿಗೆ ಆಗಿರ್ಬೋದು. ನೀವು ಯಾವುದೇ ಬಗೆಯ ಸರ್ಕಾರ ಪದ್ಧತಿಯನ್ನು ನೋಡಿ ಅವೆಲ್ಲವೂ ಕೂಡ ಬಹುತೇಕ ಮಾನವನ ಅಥವಾ ವ್ಯಕ್ತಿಯ ಶೋಷಣೆಯನ್ನು ಅವಲಂಬಿಸಿದೆ. ಆದರೆ ಪ್ರಜಾಪ್ರಭುತ್ವ ಆ ರೀತಿಯಾಗಿಲ್ಲ. ಸೊ ಪ್ರಜೆಗಳಿಗೆ ಹಕ್ಕು, ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ನೀಡುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡುತ್ತೆ. ಡೆಮಾಕ್ರಸಿ ಸಪೋರ್ಟ್ಸ್ ದಿ ರೈಟ್ಸ್, ಫ್ರೀಡಮ್ಸ್ ಆ್ಯಂಡ್ ಈಕ್ವಾಲಿಟಿ ಆಫ್ ಆಲ್ ಸಿಟಿಸನ್ಸ್. ಸೊ ಪ್ರತಿಯೊಬ್ಬರು ಕೂಡ ಸಮಾನವಾಗಿ ಕಾಣುವಂಥ ಒಂದು ಸರ್ಕಾರ ಪದ್ಧತಿ ಅಂದರೆ ಅದನ್ನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರೀಬೋದು. ಇಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನೇಕ ಅನುಕೂಲಗಳಿದ್ದಾವೆ. ಮೊದಲಿಗೆ ನಾವು ಅನುಕೂಲದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ದಿ ಅಡ್ವಾಂಟೇಜಸ್ ಆಫ್ ಡೆಮಾಕ್ರಸಿ. ಪ್ರಜಾಪ್ರಭುತ್ವದ ಅನುಕೂಲಗಳೇನು? ಹಲವಾರು ಅನುಕೂಲಗಳಿದ್ದಾವೆ. ಅವುಗಳಲ್ಲಿ ಮೊದಲನೇದಾಗಿ ಫಸ್ಟ್ ಒನ್, ಪ್ರೊಟೆಕ್ಟ್ಸ್ ದಿ ಇಂಟ್ರೆಸ್ಟ್ ಆಫ್ ಸಿಟಿಸನ್ಸ್. ಸೊ ಪ್ರಜೆಗಳ ಹಿತಾಸಕ್ತಿಯನ್ನು ರಕ್ಷಿಸುತ್ತದೆ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ಡೆಮಾಕ್ರಸಿ ಇಸ್ ದ ಪ್ರೊಟೆಕ್ಷನ್ ಆಫ್ ಸಿಟಿಸನ್ಸ್. ಅತೀ ಪ್ರಮುಖವಾದಂಥ ಮತ್ತು ಮಹತ್ವವಾದಂಥ ಪ್ರಜಾಪ್ರಭುತ್ವದ ಅನುಕೂಲ ಅಥವಾ ಪ್ರಜೆಗಳಿಗೆ ಒಳಿತನ್ನು ಬಯಸುವಂಥ ಒಂದು ಪ್ರಜಾಪ್ರಭುತ್ವ ಪ್ರಜೆಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಪ್ರಜೆಗಳಿಗೆ ರಕ್ಷಣೆಯನ್ನು ನೀಡುತ್ತೆ. ಸೊ ವಿದೇಶಗಳಿಂದ ದಾಳಿಯಾದಾಗ ಪ್ರಜೆಗಳಿಗೆ ಎಚ್ಚರಿಕೆಯನ್ನು ನೀಡುತ್ತೆ. ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ, ಮಾನವ ಹೇಗೆ ಜೀವನವನ್ನು ಮಾಡಬೇಕು, ಯಾವ ರೀತಿಯಾದ ಉದ್ಯೋಗವನ್ನು ಮಾಡಬೇಕು, ವ್ಯವಹಾರವನ್ನು ಮಾಡಬೇಕು ಮುಂತಾದ ಹಿತಾಸಕ್ತಿಯನ್ನು ಇದು ಕಾಪಾಡುತ್ತದೆ. ಹಾಗಾಗಿ ಇದನ್ನು ಅತಿ ಪ್ರಮುಖವಾದಂಥ ಒಂದು ವ್ಯವಸ್ಥೆ ಅಂತ ಕೂಡ ಕರೀತೀವಿ. ರೆಪ್ರೆಸೆಂಟೇಟಿವ್ಸ್ ಆರ್ ಇನ್ ಪವರ್ ಅಂಡ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸಿಟಿಸನ್ಸ್. ಸೊ ಪ್ರಜೆಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡುವಂಥ ಕೆಲಸವನ್ನು ರಾಜಕಾರಣಿಗಳು ಮಾಡ್ತಾರೆ, ಅಥವಾ ಪ್ರಜೆಗಳ ಒಂದು ಅಭಿವೃದ್ಧಿಯ ಕಡೆ ಗಮನವನ್ನು ಹರಿಸ್ತಾರೆ. ಪ್ರಜೆಗಳಿಗೆ ಯಾವುದು ಬೇಕಾಗಿದೆ, ಸೊ ನೀರು ಬೇಕಾಗಿದೆಯಾ, ರಸ್ತೆ ಬೇಕಾಗಿದೆಯಾ, ಅಥವಾ ಒಳಚರಂಡಿ ವ್ಯವಸ್ಥೆ ಬೇಕಾಗಿದೆಯಾ, ನೈರ್ಮಲ್ಯ ಬೇಕಾಗಿದೆಯಾ, ಸೊ ಇದರ ಕಡೆ ಗಮನವನ್ನು ಹರಿಸ್ತಾರೆ. ಒಟ್ಟಾರೆಯಾಗಿ ಪ್ರಜೆಗಳನ್ನು ಮಕ್ಕಳಂತೆ ಕಾಣುತ್ತೆ. ಸೊ ಯಾವ ರೀತಿಯಾಗಿ ತಾಯಿ ತನ್ನ ಮಕ್ಕಳನ್ನು ಜೋಪಾನ ಮಾಡುತ್ತೋ ಅದೇ ರೀತಿಯಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನು ಪ್ರಜಾಪ್ರಭುತ್ವವು ಕಾಪಾಡುತ್ತದೆ. ಸಿಟಿಸನ್ಸ್ ಹ್ಯಾವ್ ದಿ ಪವರ್ ಟು ಸ್ಯಾಪ್ ಪವರ್. ರೆಪ್ರೆಸೆಂಟೇಟಿವ್ಸ್ ವಿಲ್ ಡೂ ನಾಟ್ ಪ್ರೊಟೆಕ್ಟ್ ದೇರ್ ಇಂಟ್ರೆಸ್ಟ್. ಸೊ ಪ್ರಜೆಗಳ ಹಿತಾಸಕ್ತಿ ಕಾಪಾಡದ ಪ್ರತಿನಿಧಿಗಳನ್ನು ಅಧಿಕಾರದಿಂದ ವಜಾಗೊಳಿಸುವಂಥ ಅಧಿಕಾರ ಪ್ರಜೆಗಳಿಗೆ ಇದೆ. ಸೊ ಹಾಗಾಗಿ ಯಾವ ರಾಜಕಾರಣಿ ಅಥವಾ ಯಾವ ಸರ್ಕಾರಿ ನೌಕರ ಪ್ರಜೆಗಳ ಹಿತಾಸಕ್ತಿಯನ್ನು ಬಯಸ್ತಾನೋ ಅಂಥ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಸೊ ಈ ರೀತಿಯಾಗಿ ಪ್ರಜಾಪ್ರಭುತ್ವದ ಒಂದು ಪ್ರಮುಖವಾದ ಅನುಕೂಲ ಅಂತ ಕರೀಬೋದು. ಸೊ ಸೆಕೆಂಡ್ ಒನ್, ಈಕ್ವಾಲಿಟಿ ಬೇಸ್ಡ್ ಆನ್ ಎವ್ರಿ ಒನ್ ಲಿವಿಂಗ್ ಅಂಡರ್ ಡೆಮಾಕ್ರಸಿ ಈಸ್ ಈಕ್ವಲ್. ಸೊ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರೋಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾನತೆಯನ್ನು ಪಡೆಯುತ್ತಾನೆ ಅಥವಾ ಸಮಾನತೆಯನ್ನು ಆಧರಿಸಿದೆ. ಸೊ ಪ್ರತಿಯೊಬ್ಬರೂ ಕೂಡ ಸಮಾನರೇ. ಕಾನೂನು ಎಲ್ಲರೂ ಕೂಡ ಅನ್ವಯ ಆಗುತ್ತೆ. ಸೊ ಅದನ್ನು ನಾವು ರೂಲ್ ಆಫ್ ಲಾ ಅಂತೇಳಿ ಕರಿತೀವಿ. ಕಾನೂನಿನ ಮುಂದೆ ಸರ್ವರು ಸಮಾನರು ಎನ್ನುವುದನ್ನು ಕಾಣ್ತೀವಿ. ದಿ ಲಾ ಲುಕ್ಸ್ ಅಟ್ ಎವ್ರಿ ಒನ್ ಈಕ್ವಲ್. ಅಂಡರ್ ದಿ ಲಾ ನೋ ಒನ್ ಈಸ್ ಸುಪೀರಿಯರ್
and no one is inferior. Socially, economically, and politically, there is equal for all. So this government is very useful to the man who asks for equality. ಕಾನೂನಿನ ಅಡಿಯಲ್ಲಿ ಯಾರೂ ಕೂಡ ಮೇಲಲ್ಲ ಪ್ರಜಾಪ್ರಭುತ್ವದಲ್ಲಿ, ಹಾಗೆ ಯಾರೂ ಕೂಡ ಕೇಳಲ್ಲ. ಸೊ ಪ್ರತಿಯೊಬ್ಬರು ಕೂಡ ಸಮಾನವಾಗಿರ್ತಾನೆ. ಅವನು ರಾಷ್ಟ್ರಪತಿಯ ಒಂದು ಸ್ಥಾನದಲ್ಲಿದ್ದರೂ ಕೂಡ, ಪ್ರಧಾನಮಂತ್ರಿಯ ಸ್ಥಾನದಲ್ಲಿದ್ದರೂ ಕೂಡ, ಅಥವಾ ಮುಖ್ಯಮಂತ್ರಿ ಆಗಿರಲಿ, ಯಾವುದೇ ಮಂತ್ರಿಮಂಡಲದ ಸದಸ್ಯನಾಗಿರಲಿ, ರಾಜಕಾರಣಿ ಆಗಿರಲಿ, ಅಥವಾ ಒಬ್ಬ ಕೂಲಿ ಕಾರ್ಮಿಕನಾಗಿರಲಿ, ಅಥವಾ ಸಾಮಾನ್ಯ ಪ್ರಜೆ ಆಗಿರಲಿ, ಕಾನೂನು ಎಲ್ಲರೂ ಕೂಡ ಸದಿಯಾಗಿ ಒಂದೇ ರೀತಿಯಾಗಿ ಅನ್ವಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ನಾವು ಸಮಾನತೆಯನ್ನು ಆಧರಿಸಿದೆ ಅಂತ ನಾವು ಹೇಳ್ಬೋದು. ಸೊ ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ರಾಜಕೀಯ ಸಮಾನತೆ, ಸೊ ಈ ರೀತಿಯಾಗಿ ಹಲವಾರು ಸಮಾನತೆಯನ್ನು ಪ್ರಜಾಪ್ರಭುತ್ವ ಪ್ರಜೆಗಳಿಗೆ ನೀಡುತ್ತೆ. ಹಾಗಾಗಿನೇ ಪ್ರಜೆಗಳಿಗೆ ಭಾಳ ಇಷ್ಟವಾದಂಥ ಒಂದು ಸರ್ಕಾರ ಪದ್ಧತಿ ಅಂದರೆ ಅದನ್ನು ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವ ಅಂತ ಕರಿಬೋದು. ಸೊ ಥರ್ಡ್ ಒನ್, ಸ್ಟೆಬಿಲಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಇನ್ ಗವರ್ನೆನ್ಸ್. ಸೊ ಆಡಳಿತದಲ್ಲಿ ಸ್ಥಿರತೆ ಮತ್ತು ಜವಾಬ್ದಾರಿಯನ್ನು ಪ್ರಜಾಪ್ರಭುತ್ವವು ಒಳಗೊಂಡಿದೆ. ಸೊ ಒಂದು ನಿರ್ದಿಷ್ಟವಾದ ಸರ್ಕಾರವನ್ನು ಅಥವಾ ಒಂದು ದೀರ್ಘಕಾಲದ ಒಂದು ಸರ್ಕಾರವನ್ನು ಕೊಡಲಿಕ್ಕೆ, ಸ್ಥಿರ ಸರ್ಕಾರವನ್ನು ಕೊಡಲಿಕ್ಕೆ ಅದು ಪ್ರಜಾಪ್ರಭುತ್ವದಿಂದ ಮಾತ್ರ ಸಾಧ್ಯ. ಡೆಮಾಕ್ರಸೀಸ್ ಶುಡ್ ಬಿ ಏಬಲ್ ಟು ಫೈಂಡ್ ಸ್ಟೇಬಲ್ ಗವರ್ನಮೆಂಟ್ಸ್. ಸೊ ಪ್ರಜಾಪ್ರಭುತ್ವ ಮಾತ್ರ ಸ್ಥಿರ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ. ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಪೀಪಲ್ ಎಕ್ಸಸೈಸ್ ದಿ ಪವರ್ ಆಫ್ ಚಾಯ್ಸ್ ಫಾರ್ ಎ ಫಿಕ್ಸ್ಡ್ ಟರ್ಮ್. ಒಂದು ನಿರ್ದಿಷ್ಟ ಅವಧಿಗಾಗಿ ಪ್ರಜೆಗಳಿಂದ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ, ಸರ್ಕಾರವನ್ನು ರಚನೆ ಮಾಡ್ತಾರೆ. ಹೆಚ್ಚು ಸ್ಥಾನವನ್ನು ಗಳಿಸಿರುವಂಥ ರಾಜಕೀಯ ಪಕ್ಷಗಳು ಆಡಳಿತಾರೂಢ ಪಕ್ಷ ಆಗ್ತವೆ, ಉಳಿದ ಪಕ್ಷಗಳು ಗೆದ್ದಂಥವ್ರು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ತಾರೆ. ಸೊ ಆಡಳಿತಾರೂಢ ಪಕ್ಷ ಮತ್ತು ವಿರೋಧ ಪಕ್ಷ ಇದಕ್ಕೆ ಸಮಾನ ಸ್ಥಾನಮಾನವನ್ನು ಶಾಸಕಾಂಗದಲ್ಲಿ ಕಾಣ್ತೀವಿ. ಸೊ ಸರ್ಕಾರ ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಬಯಲಿಗೆ ಹೇಳೋದು, ಜನರ ಮುಂದೆ ನೀಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಪ್ರಜೆಗಳಿಗೆ ಸರ್ಕಾರ ಏನು ಮಾಡ್ತಾ ಇದೆ, ಯಾವ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ಒಂದು ಪರಿಚಯ ಉಂಟಾಗುತ್ತೆ. ಸೊ ಜನರ ಬೆಂಬಲ ಇರೋವರೆಗೆ ಸರ್ಕಾರಗಳು ಅಧಿಕಾರವನ್ನು ಚಲಾಯಿಸ್ತವೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅಂತಿಮ ತೀರ್ಮಾನವನ್ನು ನೀಡ್ತಾರೆ. ಸೊ ಡೆಮಾಕ್ರಸಿ ಅಂದರೆ ಹಾಗೇನೆ, ಹೆಚ್ಚು ಅಧಿಕಾರ ಯಾರಲ್ಲಿದೆ ಅಂದರೆ ಪ್ರಜೆಗಳಲ್ಲಿ ಇದೆ. ಸೊ ಅಂತಿಮ ತೀರ್ಮಾನ ಕೂಡ ಪ್ರಜೆಗಳದ್ದೇ. ಸೊ ಫೋರ್ತ್ ಒನ್, ಪೊಲಿಟಿಕಲ್ ಎಜುಕೇಷನ್ ಫಾರ್ ದಿ ಪೀಪಲ್. ಪೊಲಿಟಿಕಲ್ ಪಾರ್ಟೀಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಎ ಡೆಮಾಕ್ರಸಿ. ಸೊ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತವೆ. ರಾಜಕೀಯ ಪಕ್ಷಗಳು ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡ್ತವೆ. ರಾಜಕೀಯ ಶಿಕ್ಷಣ ಅಂತಂದಾಗ ಯಾವ ರೀತಿಯಾಗಿ ಸರ್ಕಾರದ ಒಂದು ಜೊತೆ ಇರಬೇಕು, ಸರ್ಕಾರವನ್ನು ಹೇಗೆ ಪ್ರಶ್ನೆಯನ್ನು ಮಾಡಬೇಕು, ಸರ್ಕಾರವನ್ನು ಹೇಗೆ ರಚನೆ ಮಾಡಬೇಕು, ಸರ್ಕಾರವನ್ನು ಹೇಗೆ ಬದಲಾವಣೆ ಮಾಡಬೇಕು, ಈ ರೀತಿಯಾದ ಎಲ್ಲ ವಿಚಾರಗಳನ್ನು ಕೊಡುವಂಥ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ಬೋತ್ ಪಾರ್ಟೀಸ್ ಆರ್ ಇನ್ಫಾರ್ಮ್ಡ್ ಬೈ ಪೊಲಿಟಿಕಲ್ ಪಾರ್ಟೀಸ್ as there are ruling parties and opposition parties. ಸೊ ಅಧಿಕಾರವನ್ನು ಹಿಡಿಯೋದು ಒಂದು ಸರ್ಕಾರ, ಅದರ ಒಂದು ಕಡಿಮೆ ಸ್ಥಾನ ಬಹುಮತ ಪಡೆದಿರೋಂಥ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದ ಸ್ಥಾನದಲ್ಲಿ ಇರ್ತವೆ. ಎರಡೂ ಕೂಡ ರಾಜಕೀಯ ಪಕ್ಷಗಳು ಪ್ರಜೆಗಳಿಗೆ ತಿಳುವಳಿಕೆಯನ್ನು ನೀಡ್ತವೆ. ಪೊಲಿಟಿಕಲ್ ಲೀಡರ್ಸ್ ಪ್ರೊವೈಡ್ ಪೊಲಿಟಿಕಲ್ ನಾಲೆಡ್ಜ್ ಟು ಸಿಟಿಸನ್ಸ್ ಥ್ರೂ ಮೆನಿ ಟೂಲ್ಸ್ ಡ್ಯೂರಿಂಗ್ ಎಲೆಕ್ಷನ್ಸ್. ಸೊ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಅನೇಕ ಸಾಧನಗಳ ಮೂಲಕ ಪ್ರಜೆಗಳಿಗೆ ತಿಳುವಳಿಕೆಯನ್ನು ನೀಡ್ತಾರೆ. ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರವಲ್ಲದೆ ಇತರೆ ಸಂದರ್ಭದಲ್ಲೂ ಕೂಡ. ಸೊ ಸರ್ಕಾರ ಒಂದು ಕಾನೂನನ್ನು ಮಾಡಿದಾಗ ಕಾನೂನು ಪ್ರಜೆಗಳಿಗೆ ಅನುಕೂಲನ ಅನಾನುಕೂಲನ, ಯಾವ ರೀತಿಯಾಗಿ ಪ್ರಜೆಗಳಿಗೆ ಅದು ಮಾರಕ ಆಗುತ್ತೆ, ಒಳಿತಾಗುತ್ತೆ ಅನ್ನುವುದನ್ನು ತಿಳಿಸಿಕೊಡುತ್ತದೆ. ಸೊ ಅದು ಕೃಷಿ ಕಾಯ್ದೆ ಆಗಿರ್ಬೋದು, ಅಥವಾ ಕಾರ್ಮಿಕರ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನುಗಳಾಗಿರ್ಬೋದು, ಅಥವಾ ಬೇರೆ ಮಹಿಳೆಯರ ಅಭಿವೃದ್ಧಿಗಾಗಿ ಮಾಡೋಂಥ ಕಾನೂನುಗಳಾಗಿರ್ಬೋದು. ಅದು ಯಾವುದೇ ರೀತಿಯಾದ ಕಾನೂನುಗಳಾದರೂ ಕೂಡ ಜನರಿಗೆ ತಿಳುವಳಿಕೆಯನ್ನು ನೀಡುವಂಥ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ಸೊ ಹಾಗಾಗಿ ಜನರಿಗೆ ರಾಜಕೀಯ ಶಿಕ್ಷಣವನ್ನು ಪ್ರಜಾಪ್ರಭುತ್ವದಲ್ಲಿ ಕೊಡಲಿಕ್ಕೆ ಸಾಧ್ಯ. ನೀವು ಬೇರೆ ಸರ್ಕಾರ ಪದ್ಧತಿಯಲ್ಲಿ ಅಧ್ಯಯನವನ್ನು ಮಾಡಿದಾಗ ಈ ಥರ ರಾಜಕೀಯ ಶಿಕ್ಷಣವನ್ನು ಕೊಡುವಂಥ ಸರ್ಕಾರಗಳನ್ನು ಅಥವಾ ವ್ಯವಸ್ಥೆಯನ್ನು ಕಾಡಲಿಕ್ಕೆ ನಾವು ಸಾಧ್ಯ ಇಲ್ಲ. ಕೇವಲ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡುತ್ತೆ. Fifth one, riot not allowed. There is no room for rebellion here because there is a democratic government ruled by the people. ಸೊ ಪ್ರಜಾಪ್ರಭುತ್ವದಲ್ಲಿ ದಂಗೆಗೆ ಅವಕಾಶ ಇರೋದಿಲ್ಲ, ಅಥವಾ ಕ್ರಾಂತಿಗೆ ಅವಕಾಶ ಇರೋದಿಲ್ಲ. ಅಥವಾ ಇನ್ನೂ ಸರಳವಾಗಿ ಹೇಳ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಏನೋ ಆಂತರಿಕ ಗಲಭೆಗಳಂತ ಏರಿದ್ದಾವೆ, ಆಂತರಿಕ ಗಲಭೆಗಳು ತೀರಾ ಕಡಿಮೆ ಅಂತ ಹೇಳಿ ನಾವು ಕರಿಬೋದು. ಸೊ ರೆಪ್ರೆಸೆಂಟೇಟಿವ್ಸ್ ರನ್ ಸ್ಟೇಟ್ ಅಫೇರ್ಸ್ ವಿತ್ ದಿ ಸಪೋರ್ಟ್ ಆಫ್ ದಿ ಪೀಪಲ್. ಸೊ ಯಾಕೆ ದಂಗೆಗಳು ನಡೆಯೋದಿಲ್ಲ? ಇದಕ್ಕೆ ಕಾರಣ ಪ್ರಜಾಪ್ರಭುತ್ವ ಒಂದು ಜನರ ಸರ್ಕಾರ ಆಗಿದೆ, ಪ್ರಜೆಗಳ ಸರ್ಕಾರ ಆಗಿದೆ. ಜನರ ಇಚ್ಛೆಯ ಮೇರೆಗೆ ಸರ್ಕಾರಗಳು ನಡೀತವೆ.
ಇಲ್ಲಿ ದಂಗೆ ಏರ್ಪಡೋದು ಅಂತಂದರೆ ಅರ್ಥ ಸರ್ಕಾರಗಳ ಬದಲಾವಣೆ ಅಷ್ಟೇನೆ. ಅರಿಸ್ಟಾಟಲ್ ಹೇಳ್ತಾರಲ್ಲ, ರೆವಲ್ಯೂಷನ್ ಥಿಯರಿ, ಕ್ರಾಂತಿ ಸಿದ್ಧಾಂತ. ಆ ಕ್ರಾಂತಿ ಸಿದ್ಧಾಂತದ ಪ್ರಕಾರ ಒಂದು ರಾಜಕೀಯ ಪಕ್ಷ ಅಧಿಕಾರದಲ್ಲಿ ಬದಲಾವಣೆ ಉಂಟಾದಾಗ ಅದನ್ನೇ ಅವರು ಕ್ರಾಂತಿ ಅಂತ ಕರೀತಾರೆ. ಕ್ರಾಂತಿ ಅಂತಾರೆ ಅರಿಸ್ಟಾಟಲ್ ಪ್ರಕಾರ ರಷ್ಯಾದ ಕ್ರಾಂತಿ ಅಥವಾ ಫ್ರಾನ್ಸಿನ ಕ್ರಾಂತಿ, ಅಮೇರಿಕದ ಕ್ರಾಂತಿ ಅಂತಲ್ಲ, ಸರ್ಕಾರಗಳ ಬದಲಾವಣೆಯನ್ನೇ ಕ್ರಾಂತಿ ಅಂತ ಕರಿಬೋದು. ಅಂಥ ಒಂದು ಕ್ರಾಂತಿಯನ್ನು ಕಾಣ್ಬೋದೇ ಹೊರತು ರಷ್ಯಾದ ಅಂತಹ ಕ್ರಾಂತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತದೆ ಅನ್ನೋದನ್ನು ಜನರಿಗೆ ತಿಳಿಸ್ತಾರೆ. ಜನರಿಗೆ ತಿಳುವಳಿಕೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಸರ್ವಾಧಿಕಾರ ಮತ್ತು ಅರಸೊತ್ತಿಗೆ ಅಂತ ಪ್ರಜಾಪ್ರಭುತ್ವದಲ್ಲಿ ದಂಗೆಗೆ ಅವಕಾಶ ಇಲ್ಲ. ಆಲ್ ದ ಫಂಕ್ಷನ್ಸ್ ಆಫ್ ಗವರ್ನಮೆಂಟ್ ಆರ್ ಫ್ರೀ ಆ್ಯಂಡ್ ಫೇರ್. ಪೀಪಲ್ ಆರ್ ಮೇಡ್ ಅವೇರ್ ಆಫ್ ವಾಟ್ ದ ಗವರ್ಮೆಂಟ್ ಈಸ್ ಡೂಯಿಂಗ್. there is no room for rebellion in a democracy like dictatorship and other government. ಅದರ್ ಗವರ್ನಮೆಂಟ್ ಅಂದರೆ ಅರಸೊತ್ತಿಗೆ ಮತ್ತು ಸರ್ವಾಧಿಕಾರದಂತೆ ಇದನ್ನು ನಾವು ಪ್ರಜಾಪ್ರಭುತ್ವದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೊಂದು ಅತ್ಯುತ್ತಮವಾದ ಸರ್ಕಾರ ಪದ್ಧತಿ ಅಂತೇಳಿ ಕರೀಬೋದು. 6 ಪೀಪಲ್ ಆರ್ ಗುಡ್ ಸಿಟಿಸನ್ಸ್. ಇನ್ ಎ ಡೆಮಾಕ್ರಸಿ ಸಿಟಿಸನ್ಸ್ ಹ್ಯಾವ್ ದಿ ಆಪರ್ಚುನಿಟಿ ಟು ಪಾರ್ಟಿಸಿಪೇಟ್ ಇನ್ ಆಲ್ ಸ್ಪೇರ್ಸ್. ದಿಸ್ ವಿಲ್ ಎನೇಬಲ್ ಎವ್ರಿ ಸಿಟಿಸನ್ ಟು ಹ್ಯಾವ್ ಎ ಬೆಟರ್ ಲೈಫ್. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಥವಾ ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೂಡ ಭಾಗವಹಿಸ್ತಾರೆ. ಅದು ಶಿಕ್ಷಣ, ಸಮಾಜ ಸೇವೆ ಅಥವಾ ಇನ್ನೂ ಬೇರೆ ಬೇರೆ ರೀತಿಯಾದ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಜೆಗಳು ಸಹಜವಾಗಿ ಭಾಗವಹಿಸ್ತಾರೆ. ಹಾಗಾಗಿ ದಿಸ್ ವಿಲ್ ಎನೇಬಲ್ ಎವ್ರಿ ಸಿಟಿಸನ್ ಟು ಹ್ಯಾವ್ ಎ ಬೆಟರ್ ಲೈಫ್. ಪ್ರತಿಯೊಬ್ಬರೂ ಕೂಡ ಒಂದು ಉತ್ತಮವಾದ ಜೀವನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಅಕಾರ್ಡಿಂಗ್ ಟು ಟಾಕ್ವಿಲೆ, ಡೆಮಾಕ್ರಸಿ ಇಸ್ ದ ಫಸ್ಟ್ ಸ್ಕೂಲ್ ಆಫ್ ಗುಡ್ ಸಿಟಿಸನ್ಶಿಪ್. Citizens learn their rights and duties from birth to death. ಡಿ ಟಾಕ್ವಿಲಿಯರ್ ಅವರ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವವು ಉತ್ತಮ ಪೌರತ್ವದ ಮೊದಲ ಶಾಲೆ ಅಂತ ಕರೀತಾರೆ. ಡೆಮಾಕ್ರಸಿ ಇಸ್ ದ ಫಸ್ಟ್ ಸ್ಕೂಲ್ ಆಫ್ ಸಿಟಿಸನ್ಶಿಪ್. ಹಾಗಾಗಿ ಮೊದಲ ಒಂದು ಶಾಲೆ ಅಂತ ಕೂಡ ಪ್ರಜಾಪ್ರಭುತ್ವವನ್ನು ಕರೀಬೋದು. ಜೊತೆಗೆ ನಾಗರಿಕರು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ಹುಟ್ಟಿನಿಂದ ಸಾಯುವವರೆಗೆ ಕಲಿಯುತ್ತಾರೆ. ಫ್ರೀ ಆ್ಯಂಡ್ ನಾವು ಹೇಳ್ತೀವಿ ಉಚಿತ ಮತ್ತು ಅತ್ಯುತ್ತಮವಾದ ವಾತಾವರಣವನ್ನು, ಗುಡ್ ಎನ್ವಿರಾನ್ಮೆಂಟನ್ನು ಕೊಡಲಿಕ್ಕೆ ಎಲ್ಲಿ ಸಾಧ್ಯ ಆಗಿದೆ ಅಂದರೆ ಅದು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಉತ್ತಮ ಅನುಕೂಲ ಪ್ರಜಾಪ್ರಭುತ್ವದ್ದು. ಮತ್ತೊಂದು ಅನುಕೂಲ ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕ ಅಭಿಪ್ರಾಯ. ಪ್ರಜಾಪ್ರಭುತ್ವ ತನ್ನ ಕೆಲಸ ಕಾರ್ಯವನ್ನು ಮಾಡುವುದು ಸಾರ್ವಜನಿಕ ಅಭಿಪ್ರಾಯದ ಆಧಾರದ ಮೇಲೆ. ಚುನಾವಣೆಯಲ್ಲಿ ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದನ್ನು ಕೂಡ ಒಂದು ಸಾರ್ವಜನಿಕ ಅಭಿಪ್ರಾಯ ಅಂತ ಕರಿತೀವಿ. ಶಾಸಕಾಂಗದಲ್ಲಿ ಒಂದು ಮಸೂದೆಗೆ ಸಂಬಂಧಿಸಿದಂತೆ ಸದಸ್ಯರು ಏನು ಪರವಾಗಿ ಮತ್ತು ವಿರುದ್ಧವಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ, ಮತವನ್ನು ಚಲಾವಣೆ ಮಾಡ್ತಾರೆ, ಅದನ್ನು ಕೂಡ ಸಾರ್ವಜನಿಕ ಅಭಿಪ್ರಾಯ ಅಂತ ಕರಿತೀವಿ. ಸಾರ್ವಜನಿಕ ಅಭಿಪ್ರಾಯದ ಆಧಾರದ ಮೇಲೇ ಪ್ರಜಾಪ್ರಭುತ್ವ ನಡೀತಿರೋದು. ಇನ್ ಎ ಡೆಮಾಕ್ರಸಿ ಎವ್ರಿಥಿಂಗ್ ಹ್ಯಾಪನ್ಸ್ ಆನ್ ಪಬ್ಲಿಕ್ ಒಪಿನಿಯನ್. ದಿ ಪಬ್ಲಿಕ್ಸ್ ಒಪಿನಿಯನ್ ಈಸ್ ಫೈನಲ್. ಪ್ರಜೆಗಳ ಸಾರ್ವಜನಿಕ ಅಭಿಪ್ರಾಯವೇ ಅಂತಿಮವಾದುದು. ಅಕಾರ್ಡಿಂಗ್ ಟು ಗೆಟಲ್, is the democracy rests on consensus, not on power. ಪ್ರಜಾಪ್ರಭುತ್ವವು ಒಮ್ಮತದ ಮೇಲೆ ನಿಂತಿದೆ, ಅಧಿಕಾರದ ಮೇಲೆ ನಿಂತಿಲ್ಲ ಅನ್ನೋದನ್ನು ಹೇಳ್ತಾರೆ. ಅವ್ರು ಮುಂದುವರೆದು ಹೇಳ್ತಾರೆ, ಇದು ಪ್ರತ್ಯೇಕ ರಾಜ್ಯಕ್ಕೆ ಪ್ರತ್ಯೇಕವಾಗಿರದೆ ರಾಜ್ಯಕ್ಕೆ ಅಸ್ತಿತ್ವವನ್ನು ಒಪ್ಪಿಕೊಳ್ಳುತ್ತದೆ. ಅದರ ಜೊತೆಗೆ ಇದು ವ್ಯಕ್ತಿಗಳಿಗೆ ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ನೀಡುತ್ತದೆ. It accepts the existence of the state without being exclusive to the state. It gives the person development and progress and spark his interest in social activities. ಸಾಮಾಜಿಕ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಆಸಕ್ತಿಯನ್ನು ಪ್ರಜಾಪ್ರಭುತ್ವ ಪ್ರಜೆಗಳಿಗೆ ಉಂಟು ಮಾಡುತ್ತೆ. ಅಂತಹ ಸರ್ಕಾರದಲ್ಲಿ ವ್ಯಕ್ತಿಗಳು ಸುಲಭವಾಗಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವದ ಸ್ವರೂಪದಲ್ಲಿ ಮನುಷ್ಯನಲ್ಲಿ ಕಂಡುಬರುವ ಶ್ರೇಷ್ಠತೆ, ಭಕ್ತಿ ಮತ್ತು ಕನ್ವಿಕ್ಷನ್ ಅಂತ ನಾವು ಹೇಳ್ತೀವಿ. ಅದನ್ನು ನಾವು ಸಹಜವಾಗಿ ನಾವು ಕಾಣ್ಬೋದು. ಕರುಣೆ ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ. ಇಂಡಿವಿಜುವಲ್ಸ್ ಈಸಿಲಿ ಪಾರ್ಟಿಸಿಪೇಟ್ ಇನ್ ಸಚ್ ಗವರ್ಮೆಂಟ್ ಮೀನ್ಸ್ ಡೆಮಾಕ್ರಸಿ. ದಿಸ್ ಈಸ್ ಡ್ಯೂ ಟು ದಿ ಗ್ರೇಟ್ನೆಸ್, ಡಿವೋಷನ್ ಅಂಡ್ ಕನ್ವಿಕ್ಷನ್ ಫೌಂಡ್ ಇನ್ ಮ್ಯಾನ್ ಇನ್ ದ ಫಾರ್ಮ್ ಆಫ್ ಡೆಮಾಕ್ರಸಿ. ಆ ರೀತಿಯಾಗಿ ಪ್ರಜಾಪ್ರಭುತ್ವವು ಒಂದು ಅತ್ಯುತ್ತಮವಾದ ಒಂದು ಸರ್ಕಾರ ಪದ್ಧತಿಯಾಗಿದೆ. ಈ ರೀತಿಯಾಗಿ ಅನೇಕ ಅನುಕೂಲಗಳನ್ನು ಪ್ರಜಾಪ್ರಭುತ್ವದಲ್ಲಿ ಕಾಣಬಹುದು. ಡಿಸ್ಅಡ್ವಾಂಟೇಜಸ್ ಆಫ್ ಡೆಮಾಕ್ರಸಿ.
ಪ್ರಜಾಪ್ರಭುತ್ವದ ಅನಾನುಕೂಲಗಳು, ಏನೇನು ಅನಾನುಕೂಲಗಳಿದ್ದಾವೆ ಅನ್ನೋದರ ಮುಂದೆ ನಾವು ಅಧ್ಯಯನ ಮಾಡೋಣ. ದಿ ಫಾಲೋಯಿಂಗ್ ಆರ್ಗ್ಯುಮೆಂಟ್ಸ್ ಅಗೇನೆಸ್ಟ್ ಡೆಮಾಕ್ರಸಿ ಆರ್ ಗಿವೆನ್. ಫಸ್ಟ್ ಒನ್, ಪೊಟೆನ್ಷಿಯಲ್ ಫಾರ್ ಈಕ್ವಾಲಿಟಿ. ಗುಣಕ್ಕಿಂತ ಪ್ರಮಾಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಬೋತ್ ಡಾಂಕಿ ಆ್ಯಂಡ್ ಆಸ್ ಆರ್ ದ ಸೇಮ್ ಇನ್ ಎಲೆಕ್ಷನ್. ಸೊ ಕುದುರೆ ಮತ್ತು ಕತ್ತೆ ಚುನಾವಣೆಯಲ್ಲಿ ಒಂದೇನೆ. ಅವನು ದಡ್ಡನಾಗಿರೂ ಕೂಡ ಅಥವಾ ಅವನು ಬುದ್ಧಿವಂತನಾಗಿರೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಒಂದೇ ರೀತಿಯಾದ ಒಂದು ಮನೋಭಾವನೆಯನ್ನು ಅಥವಾ ಒಂದೇ ರೀತಿಯಾದ ಒಂದು ಬಿಹೇವ್ಸನ್ನು ವ್ಯಕ್ತಪಡಿಸ್ತಾರೆ. ದಿ ಇನ್ಕಂಟೆಂಟ್, ದ ಕರಪ್ಟ್ ಆರ್ ಎಲೆಕ್ಟೆಡ್ ಇನ್ ದಿ ಎಲೆಕ್ಷನ್. ಸೊ ನಾವು ಅಸಮರ್ಥರು ಚುನಾವಣೆಯಲ್ಲಿ ಆಯ್ಕೆ ಆಗೋದನ್ನು ಕಾಣ್ತೀವಿ, ಭ್ರಷ್ಟರು ಚುನಾವಣೆಯಲ್ಲಿ ಆಯ್ಕೆ ಆಗೋದನ್ನು ಕಾಣ್ತೀವಿ. ಸೊ ವಿಸ್ಡಮ್ ಫಾರ್ ಸೈಟೆಡ್ನೆಸ್ ಈಸ್ ನಾಟ್ ಇಂಪಾರ್ಟೆಂಟ್ ಹಿಯರ್, ರಾದರ್ ದಿ ಮೆಜಾರಿಟಿ ಈಸ್ ಇಂಪಾರ್ಟೆಂಟ್. ಸೊ ಇಲ್ಲಿ ದೂರದೃಷ್ಟಿ ಅನ್ನೋದು ಮುಖ್ಯ ಅಲ್ಲ, ಬುದ್ಧಿವಂತಿಕೆ ಅನ್ನೋದು ಮುಖ್ಯ ಅಲ್ಲ. ಯಾವುದು ಮುಖ್ಯ ಅಂದರೆ ಒಂದು ಪಕ್ಷ ಶಾಸಕಾಂಗದಲ್ಲಿ ಬಹುಮತವನ್ನು ಪಡೆಯೋದೇ ಮುಖ್ಯ ಆಗಿರ್ತದೆ. ಸೊ ಹಾಗಾಗಿ ಬಹುಮತವನ್ನು ಪಡೀಲಿಕ್ಕೆ ಬಹುಮತದ ಆಧಾರದಲ್ಲಿ ಬರೋರು ದಡ್ಡರಾಗಿರೂ ಕೂಡ ಒಂದೇನೆ, ಜೊತೆಗೆ ಬುದ್ಧಿವಂತರಾಗಿರೂ ಕೂಡ ಒಂದೇನೆ. ಜೊತೆಗೆ ಒಂದು ಮತ, ಒಬ್ಬ ವ್ಯಕ್ತಿ ಒಂದು ಮತ ಅನ್ನೋದಿದೆ. ಸೊ ಒಬ್ಬ ವ್ಯಕ್ತಿ ಅಂತಂದಾಗ ಎಲ್ಲರೂ ಕೂಡ ಬುದ್ಧಿವಂತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಕೂಡ. ಹಾಗಾಗಿ ಇಲ್ಲಿ ಬುದ್ಧಿವಂತರು ಕೂಡ ಒಂದೇ ಮತದಾನ, ಜೊತೆಗೆ ದಡ್ಡನೂ ಕೂಡ ಒಂದೇ ಮತದಾನ ಇರುತ್ತೆ. ಸೊ ಹಾಗಾಗಿ ಗುಣಕ್ಕಿಂತ ಪ್ರಮಾಣಕ್ಕೆ ಇಲ್ಲಿ ಆದ್ಯತೆಯನ್ನು ನೀಡಲಾಗಿದೆ. ಸೆಕೆಂಡ್ ಒನ್, ಎರಡನೆಯ ದೋಷ ಅಥವಾ ಅನಾನುಕೂಲಗಳು. ದಿ ರೂಲ್ ಆಫ್ ದಿ ಇನ್ಎಫಿಷಿಯನ್ಸಿ. ಇಗ್ನೋರೆನ್ಸ್ ಅಂಡ್ ಇನ್ಕಂಪಿಟೆನ್ಸ್ ರೂಲ್ ಡೆಮಾಕ್ರಸಿ. ಸೊ ಅಸಮರ್ಥರ ಆಳ್ವಿಕೆ ಅಂತ ನಾವು ಕರಿತೀವಿ. ಸೊ ಅನೇಕ ಚಿಂತಕರು ಪ್ರಜಾಪ್ರಭುತ್ವದ ಅನಾನುಕೂಲಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದೊಂದು ಅಸಮರ್ಥರ ಸರ್ಕಾರ ಅಂತ ಕರೀತಾರೆ. ಅದರಲ್ಲಿ ಅಜ್ಞಾನಿಗಳ ಸರ್ಕಾರ, ದಡ್ಡರ ಸರ್ಕಾರ ಅಂತ ಕರೀತಾರೆ. ಅಂಥದ್ರಲ್ಲಿ ಮುಖ್ಯವಾಗಿ ನಾವು ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರನ್ನು ನಾವು ಕಾಣ್ಬೋದು. ಸೊ ಇಲ್ಲಿ ಹಣನೇ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಣ, ಜಾತಿ, ಧರ್ಮ ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತವೆ. ಸೊ ಹಾಗಾಗಿ ಒಂದು ವ್ಯವಸ್ಥೆಯಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆದಿಯೋದು ತುಂಬಾ ಸುಲಭ. ಯಾಕಂದರೆ ಜಯವನ್ನು ಹೊಂದಂಥ ವ್ಯಕ್ತಿ ಬಹುತೇಕ 40-50% ಮತದಾನವನ್ನು ಮಾತ್ರ ಪಡೆದಿರ್ತಾನೆ. ಸೊ ಹಾಗಾಗಿ 40% ಜನ ಸಾಮಾನ್ಯವಾಗಿ ಆ ಕ್ಷೇತ್ರದಲ್ಲಿ ಜಾತಿ, ಅದೇ ಜಾತಿಯವರು ಇರ್ತಾರೆ, ಅದೇ ಧರ್ಮದವರು ಇರ್ತಾರೆ. ಹಾಗಾಗಿ ಹಣವನ್ನು ಬಳಕೆ ಮಾಡಿಕೊಂಡು ಸುಲಭವಾಗಿ ಎಲೆಕ್ಷನ್ಲಿ ಗೆಲ್ಲುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇದನ್ನು ಅಸಮರ್ಥರ ಆಳ್ವಿಕೆ ಅನ್ನೋದನ್ನು ನಾವು ಒಪ್ಕೊಬೇಕಾಗತ್ತೆ. ಮನಿ, ಕ್ಯಾಸ್ಟ್ ಆ್ಯಂಡ್ ರಿಲಿಜಿಯನ್ ವರ್ಕ್ ವೆಲ್ here as everyone has the opportunity to vote. According to Plato, this is called the act of governing the inefficiency. So third one, nature is not equal to everyone. ಪ್ರಕೃತಿ ಎಲ್ಲರನ್ನೂ ಸಮಾನವಾಗಿ ಇಟ್ಟಿಲ್ಲ. ಸೊ ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನೂ ಕೂಡ ಸಮಾನವಾಗಿ ಕಂಡಿದೆ. ಆದರೆ ವಾಸ್ತವವಾಗಿ ನೋಡಿದಾಗ, ಪ್ರಕೃತಿಯನ್ನು ನೋಡಿದಾಗ, ಪ್ರಕೃತಿಯು ಹಲವರನ್ನು ಬುದ್ಧಿವಂತರನ್ನಾಗಿ ಮಾಡಿದೆ, ಕೆಲವರನ್ನು ದಡ್ಡರನ್ನಾಗಿ ಮಾಡಿದೆ. ಬುದ್ಧಿವಂತರು ಕೂಡ ಒಂದೇನೆ ಮತ್ತು ದಡ್ಡರು ಕೂಡ ಪ್ರಜಾಪ್ರಭುತ್ವದಲ್ಲಿ ಒಂದೇನೆ. ಸೊ ಬುದ್ಧಿವಂತನೂ ಕೂಡ ಒಂದೇ ಮತ, ದಡ್ಡನೂ ಕೂಡ ಒಂದೇ ಮತ ಇರ್ತದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣೋದ್ರಿಂದ ಇದು ಪ್ರಕೃತಿ ಆಧಾರದ ಮೇಲೆ ಸಮಾನತೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಡೆಮಾಕ್ರಸಿ ಇಸ್ ಬೇಸ್ಡ್ ಆನ್ ಈಕ್ವಾಲಿಟಿ, ಬಟ್ ನೇಚರ್ ಡಸ್ ನಾಟ್ ಕ್ರಿಯೇಟ್ ಎವ್ರಿ ಒನ್ ಈಕ್ವಲಿ. ನಾಟ್ ಎವ್ರಿ ಒನ್ ಈಸ್ ಇಂಟೆಲಿಜೆಂಟ್ ಅಂಡ್ ಹ್ಯಾಸ್ ಟ್ಯಾಲೆಂಟ್. ಸಮ್ ಆರ್ ವೈಸ್ ಥಿಂಕರ್ಸ್ ಅಂಡ್ ಸ್ಟುಪಿಡ್ಸ್, ಸಮ್ pseudo and a fraud, and everybody is on the same health, but democracy makes everyone took the same. Fourth one, not everyone participate in the poll. ಮತ ಚಲಾವಣೆಯಲ್ಲಿ ಅಥವಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇರೋದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ದೋಷ ಅಂತ ಕರೀಬೋದು. ಯಾಕಂದರೆ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯನ್ನು ಗಮನಿಸಿದಾಗ ಬಹುತೇಕ ಇದುವರೆಗೆ 65% ಅಥವಾ 60% ಜಾಸ್ತಿ ಇರೋದನ್ನು ನಾವು ಕಾಣ್ತೀವಿ ಮತ ಚಲಾವಣೆ ಮಾಡಿರೋದು. ಉಳಿದಂತೆ 35% ಅಥವಾ 40% ಜನ ಚುನಾವಣೆಯಿಂದ ಹೊರಗೆ ಇದ್ದಾರೆ. ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಮತದಾನ ಆಗುತ್ತೆ ಹೊರತು ನಗರ ಪ್ರದೇಶಗಳಲ್ಲಿ, ಬುದ್ಧಿವಂತರಿರೋಂಥ ನಗರ ಪ್ರದೇಶಗಳಲ್ಲಿ 45% ಮತದಾನ ಆಗೋದು ತೀರಾ ಕಷ್ಟ. ಸೊ ಇಂತಹ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸೋದಿಲ್ಲ. ಡೆಮಾಕ್ರಸಿ ಇಸ್ ದ ಬೇಸಿಸ್ ಆಫ್ ಎಲೆಕ್ಟ್ರಲ್ ಪವರ್. ಸೊ ಪ್ರಜಾಪ್ರಭುತ್ವ ನಿಂತಿರೋದು ಯಾವುದರ ಆಧಾರದ ಮೇಲೆ? ಒಂದು ಎಲೆಕ್ಷನ್ ಆಧಾರದ ಮೇಲೆ, ಮತದಾನದ ಆಧಾರದ ಮೇಲೆ. ದಿ ಎಲೆಕ್ಷನ್ ಕಮಿಷನ್, ನೋ ಮ್ಯಾಟರ್ ಹೌ ಪರ್ಸೀವ್ ದಿ ವೋಟರ್ಸ್, ಹ್ಯಾಸ್ ಬೀನ್ ಲೆಸ್ ದೆನ್ 60% ಅನ್ನೋನ್. ಸೊ ಚುನಾವಣಾ ಆಯೋಗ ಅನೇಕ ಕ್ರಮಗಳನ್ನು ಕೈಗೊಂಡಿದೆ, ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು ಅಂತ. ಆದರೆ ಕಡ್ಡಾಯ ಮತದಾನ ಇಲ್ಲದೆ ಇರೋದ್ರಿಂದ ಭಾರತದಂಥ ದೇಶದಲ್ಲಿ 60% ಎಲೆಕ್ಷನ್ ಆಗೋದು ಕೂಡ ಕಷ್ಟನೇ. ದೇರ್ ಹ್ಯಾಸ್ ಬೀನ್ ಮಚ್ ನೆಗ್ಲೆಕ್ಟ್ ಆಫ್ ವೋಟಿಂಗ್ ಅಮಾಂಗ್ ದಿ ಎಜುಕೇಟೆಡ್. ಸೊ ವಿಶೇಷವಾಗಿ ನಾವು ಹೇಳೋದಾದ್ರೆ ಏನು ವಿದ್ಯಾವಂತರಿದ್ದಾರೆ ಅಥವಾ ಏನು ಶಿಕ್ಷಣವನ್ನು ಪಡೆದಿದ್ದಾರೆ ಅಂಥವರೇ ಚುನಾವಣೆಯಿಂದ ದೂರ ಉಳಿದಿರೋದು ದುರ್ದೈವ.
ಹಾಗಾಗಿ ಇದಕ್ಕೆ ಕಾರಣ ಯಾವುದಂದರೆ ಪ್ರಜಾಪ್ರಭುತ್ವ ಅಂತ ನಾವು ಹೇಳ್ಬೋದು. ಸೊ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಇದು ಸಾಧ್ಯ. ವೋಟರ್ ಟರ್ನ್ಔಟ್ ಇನ್ ಆಲ್ ಸಿಟೀಸ್ ಇಸ್ ಆಲ್ಸೋ ಕ್ರಿಟಿಕಲ್ ಟು ಫರ್ದರ್ ಡೆಮಾಕ್ರಸಿ. ಸೊ ಫಿಫ್ತ್ ಒನ್, ರಿಡ್ಯೂಸ್ ಮಾರಲ್ ಸ್ಟ್ಯಾಂಡರ್ಡ್ಸ್. ಸೊ ನೈತಿಕ ಗುಣಮಟ್ಟವನ್ನು ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕಡಿಮೆ ಆಗಿರೋದನ್ನು ಕಾಣ್ತೀವಿ. ದಿ ಸೋಲ್ ಏಮ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಕ್ಯಾಂಡಿಡೇಟ್ ಇಸ್ ಟು ವಿನ್ ಎಲೆಕ್ಷನ್ಸ್. ಸೊ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳ ಏಕೈಕ ಗುರಿ ಏನಂದರೆ ಚುನಾವಣೆಯಲ್ಲಿ ಗೆಲ್ಲೋದು ಅಷ್ಟೇ. ಚುನಾವಣೆಯಲ್ಲಿ ಗೆಲ್ಲೋದು, ಅಧಿಕಾರವನ್ನು ಹಿಡಿಯೋದು. ಗೆಲ್ಲುವಂಥ ಮಾರ್ಗ ಏನಿದೆ, ಆ ಮಾರ್ಗ ಅದು ಉತ್ತಮವಾಗಿರ್ಬೋದು ಅಥವಾ ಅಧಮವಾಗಿರ್ಬೋದು. ಒಟ್ಟಾರೆಯಾಗಿ ಗುರಿ ಒಂದೇನೆ, ಚುನಾವಣೆಯಲ್ಲಿ ಗೆಲ್ಲೋದು. ಅದು ಚುನಾವಣೆಯಲ್ಲಿ ಗೆಲ್ಲುವಂಥ ಸಂದರ್ಭದಲ್ಲಿ ಹಣವನ್ನು ಕೊಟ್ಟು, ಆಮಿಷವನ್ನು ಒಡ್ಡಿ, ಅಥವಾ ಇನ್ನೂ ಬೇರೆ ಬೇರೆ ಮಾರ್ಗಗಳ ಮೂಲಕ ಶೋಷಣೆಯ ಮೂಲಕ ಗೆಲ್ಲುವಂಥ ಒಂದು ವ್ಯವಸ್ಥೆ ಆದರೂ ಕೂಡ ಅದು ಇಲ್ಲಿ ಲೆಕ್ಕಕ್ಕಿಲ್ಲ. ಸೊ ಒಟ್ಟಾರೆಯಾಗಿ ನೈತಿಕ ಗುಣಮಟ್ಟ ಅನ್ನೋದು ಹಾಳಾಗಿರೋದನ್ನು ನಾವು ನೋಡ್ಬೋದು. ದಿಸ್ ಈಸ್ ವೈ ದೇ ಡಿಸೆಂಡ್ ಇನ್ ಟು ಸಚ್ ಈವಿಲ್ ವೇಸ್ ಬೈ ಯೂಸಿಂಗ್ ಇಮ್ಮಾರಲ್ ಮೀನ್ಸ್ ದ ಮಾರಲ್ ವರ್ಚ್ಯೂಸ್ ಇನ್ ಸೊಸೈಟಿ ಆರ್ ಅಂಡರ್ಮೈನ್ಡ್. ಸೊ ಅದಕ್ಕಾಗಿ ಅವರು ಎಂಥ ಮಾರ್ಗಗಳನ್ನು ಬೇಕಾದ್ರೂ ಕೂಡ ಅನುಸರಿಸ್ತಾರೆ. ಅನೈತಿಕ ಮಾರ್ಗಗಳನ್ನು ಬಳಸಿ ಸಮಾಜದಲ್ಲಿ ನೈತಿಕ ಗುಣಗಳನ್ನು ಹಾಳು ಮಾಡುವಂಥ ಕೆಲಸವನ್ನು ಚುನಾವಣೆಗಳಲ್ಲಿ ಕೆಲವು ರಾಜಕೀಯ ಪಕ್ಷಗಳು ಮಾಡ್ತವೆ. ಹಾಗಾಗಿ ಇದೊಂದು ದೊಡ್ಡ ದೋಷ ಅಂತ ನಾವು ಹೇಳ್ಬೋದು. ಡೆಮಾಕ್ರಸಿ ಈಸ್ ರಿಚ್ ಗವರ್ನಮೆಂಟ್. ಸೊ ಪ್ರಜಾಪ್ರಭುತ್ವ ಅಂದರೆ ಯಾವುದಂದರೆ ಒಂದು ಶ್ರೀಮಂತ ಸರ್ಕಾರ ಆಗಿದೆ. ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡೋರು ಮಾತ್ರ ಯಾರಾಗಿರ್ತಾರೆ, ಕೇವಲ ಶ್ರೀಮಂತರು ಮಾತ್ರ ಇರ್ತಾರೆ. ಸೊ ಬಡವರು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ದಿ ಸ್ಟೇಟ್ ಆಫ್ ಡೆಮಾಕ್ರಸಿ ಅಟ್ ಪ್ರೆಸೆಂಟ್ ಈಸ್ ಡೆಟರ್ಮೈನ್ಡ್ ಬೈ ದಿ ಫ್ಯಾಕ್ಟ್ ದಟ್ ದಿ ಒನ್ ಹೂ ಹ್ಯಾಸ್ ದಿ ಮನಿ ವಿನ್ಸ್ ದಿ ಎಲೆಕ್ಷನ್. ಸೊ ಹಣ ಇದ್ದವನು ಚುನಾವಣೆಯಲ್ಲಿ ಗೆಲ್ತಾನೆ. ಇಟ್ ಈಸ್ ಓನ್ಲಿ ದ ರಿಚ್ ಹೂ ಆರ್ ಕಂಟೆಸ್ಟಿಂಗ್ ದಿ ಎಲೆಕ್ಷನ್. ಇಟ್ ಈಸ್ ನಾಟ್ ಪಾಸಿಬಲ್ ಟು ವಿನ್ ಎ ಜನರಲ್ ಆರ್ ಎ ಪೂರ್ ಎಲೆಕ್ಷನ್. ಸೊ ಒಬ್ಬ ಏನು ಬಡವನಿದ್ದಾನೆ, ಅವನು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ದ ಡೌನ್ ಆಫ್ ಡೆಮಾಕ್ರಸಿ ಫಾರ್ ದ ರಿಚ್. ಸೊ ಇದನ್ನು ನಾವು ಶ್ರೀಮಂತರ ಸರ್ಕಾರ ಅಂತೇಳಿ ಕರೀಬೋದು. ಸೊ ಮಿಸ್ಯೂಸ್ ಆಫ್ ಮನಿ ಅಂಡ್ ಟೈಮ್, ಹಣ ಮತ್ತು ಸಮಯದ ದುರುಪಯೋಗ ಎಲ್ಲಿ ಆಗ್ತಾ ಇದೆ ಅಂದರೆ ಅದು ಕೇವಲ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಆಗ್ತಾ ಇರೋದನ್ನು ಕಾಣ್ಬೋದು. ಸೊ ಜನರಿಂದ ಕಟ್ಟುವಂಥ ತೆರಿಗೆ ಹಣ ಏನಿದೆ, ಆ ತೆರಿಗೆ ಹಣದಿಂದ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಕಾರ್ಯಗಳು ನಡೀತವೆ. ಅಭಿವೃದ್ಧಿ ಕೆಲಸ ಕಾರ್ಯಗಳಿಗಾಗಿ ತೆರಿಗೆ ಹಣವನ್ನು ಮಾಡೋದಕ್ಕೆ ಬದಲಾಗಿ, ಅಭಿವೃದ್ಧಿಯನ್ನು ಮಾಡೋದಕ್ಕೆ ಬದಲಾಗಿ ಶಾಸಕರ ಹಿತಾಸಕ್ತಿಗೆ ಅಥವಾ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಅವರ ಭವನಗಳಿಗೆ ಅಥವಾ ಬಂಗಲೆಗಳಿಗೆ, ಅವರ ಕಾರಿಗೆ ಅಥವಾ ಶಾಸಕರ ಒಂದು ಪ್ರವಾಸಕ್ಕಾಗಿ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಚುನಾವಣೆಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಜನರ ತೆರಿಗೆ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವು ಕರಿಬೋದು. ಇನ್ಸ್ಟೆಡ್ ಆಫ್ ವರ್ಕಿಂಗ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಲಾ ಮೇಕರ್ಸ್, ಪ್ರೈಮ್ ಮಿನಿಸ್ಟರ್ಸ್ ಬಂಗ್ಲೋ, ಕಾರ್, ಅನ್ಬಿಲೀವಬಲ್ ಎಂಟರ್ಟೈನ್ಮೆಂಟ್, ಟ್ರಾವೆಲ್ ಮನಿ ವಾಸ್ ನಾಟ್ ಫೌಂಡ್. ಸೊ ಈ ರೀತಿಯಾಗಿ ಒಂದು ಪ್ರಜೆಗಳಿಗೆ ಒಂದು ಹಣ ಕಟ್ತಾರೆ, ಅದನ್ನು ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಾರೆ, ಅದನ್ನು ಕಾಣ್ಬೋದು. ದಿ ಎಲೆಕ್ಷನ್ ಕಮಿಷನ್ ಸ್ಪೆಂಡ್ಸ್ crores of rupees for the election. People are raising white elephants below to the public coffers. ಸೊ ಸರ್ಕಾರದ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬಿಳಿ ಆನೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಪೋಷಣೆಯನ್ನು ಮಾಡ್ತಾ ಇದ್ದಾರೆ. ಡೆಮಾಕ್ರಸಿ ಇಸ್ ನಾಟ್ ಎ ಸ್ಟೇಬಲ್ ಗೌರ್ಮೆಂಟ್. ಪ್ರಜಾಪ್ರಭುತ್ವ ಸ್ಥಿರ ಸರ್ಕಾರ ಏನು ಕೂಡ ಅಲ್ಲ. ಯಾಕಂದರೆ ಜನರ ಭಾವನೆಗಳು ಬದಲಾವಣೆ ಆಗಿರೋದ್ರಿಂದ ಒಂದೇ ಪಕ್ಷಕ್ಕೆ ಮತದಾನವನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ಹಲವಾರು ರಾಜಕೀಯ ಪಕ್ಷಗಳಿದ್ದಾವೆ. ರಾಜಕೀಯ ಪಕ್ಷಗಳು ಮತ ಚಲಾವಣೆಯನ್ನು ರಾಜಕೀಯ ಪಕ್ಷಗಳಿಗೆ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕಾದಾಗ ಪ್ರಜೆಗಳು, ಮತದಾರರು ಬೇರೆ ಬೇರೆ ಪಕ್ಷಗಳಿಗೆ ಮತದಾನವನ್ನು ಮಾಡ್ತಾರೆ. ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ಹಲವಾರು ಪಕ್ಷಗಳಿರ್ತವೆ, ಒಂದೇ ಪಕ್ಷಕ್ಕೆ ಮತದಾನ ಬರೋದಿಲ್ಲ. ಆಗ ಕೊಯ್ಲಿಷನ್ ಸಿಸ್ಟಮ್ ಬರುತ್ತೆ. ಸೊ ಸಮ್ಮಿಶ್ರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಕುದುರೆ ವ್ಯಾಪಾರ ನಡೆಯುತ್ತೆ. ಆಮೇಲೆ ಬೇರೆ ಬೇರೆ ರೀತಿಯಾದ ಒಂದು ದುರ್ಮಾರ್ಗಗಳಿಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಪ್ರಜಾಪ್ರಭುತ್ವ ಸ್ಥಿರ ಸರ್ಕಾರ ಅಲ್ಲ ಅಂತ ಕರಿಬೋದು. ಡೆಮಾಕ್ರಸಿ ಇಸ್ ನಾಟ್ ಎ ಸ್ಟೇಬಲ್ ಗವರ್ನಮೆಂಟ್. ಸೊ ವಿಚ್ ಎವರ್ ಪಾರ್ಟಿ ಕಮ್ಸ್ ಟು ಪವರ್ ಇಟ್ ಲುಕ್ಸ್ ಅನ್ಸ್ಟೇಬಲ್. ಕೊಯ್ಲಿಷನ್ ಗವರ್ಮೆಂಟ್ಸ್ ಆರ್ ಫಾರ್ಮ್ಡ್ ವೆನ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ನಾಟ್ ಕ್ಲಿಯರ್. ಅಟ್ ಸಚ್ ಟೈಮ್ಸ್ ದೇರ್ ಈಸ್ ಎ ಬಿಗ್ ವಾರ್. ಥಿಂಕರ್ಸ್ ಮಾರ್ಕ್ ದಿಸ್ ಈಸ್ ಎ ಪೊಲಿಟಿಕಲ್ ಮ್ಯಾರೇಜ್. ಸೊ ಕೆಲವು ಚಿಂತಕರು ಏನು ಹೇಳ್ತಾರೆ ಅಂದರೆ ಇದು ರಾಜಕೀಯ ಮದುವೆ ಅಂತೇಳಿ ಕೆಲವರು ಗೇಲಿ ಮಾಡ್ತಾರೆ, ಕೆಲವು ಚಿಂತಕರು. ಸೊ ಈ ರೀತಿಯಾಗಿ ಇದನ್ನು ನಾವು ಒಂದು ಅಸ್ಥಿರ ಸರ್ಕಾರ ಅಂತ ನಾವು ಕರೀಬೋದು. ಮೆಜಾರಿಟಿ ಡಿಕ್ಟೇಟರ್ಶಿಪ್. ಸೊ ಬಹುಮತದ ಸರ್ವಾಧಿಕಾರ ಇರೋದನ್ನು ಕಾಣ್ತೀವಿ. ಸೊ ಬಹುಮತ ಅಂತಂದರೆ 100 ಜನರಲ್ಲಿ 51 ಜನ ಒಂದು ಪರವಾಗಿ 49 ಜನ ವಿರುದ್ಧವಾಗಿದ್ದಾಗ ಅದನ್ನೇ ನಾವು ಬಹುಮತ ಅಂತ ಕರಿತೀವಿ. ಅಂದರೆ ಒಬ್ಬ ಒಂದು ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಒಬ್ಬನಿಂದ ಹೇಗೆ ನಾವು ಒಂದು
ಬಹುಮತ ಅಂತ ಕರೀಲಿಕ್ಕೆ ಸಾಧ್ಯ. ಸೊ ಇನ್ ಎ ಡೆಮಾಕ್ರಸಿ ಎವ್ರಿಥಿಂಗ್ ಇಸ್ ಡಿಸೈಡೆಡ್ ಆನ್ ಎ ಮೆಜಾರಿಟಿ ಬೇಸಿಸ್. ಪ್ರಜಾಪ್ರಭುತ್ವದ ಪ್ರತಿಯೊಂದು ಚಿಂತನೆಗಳು, ಪ್ರತಿಯೊಂದು ವಿಷಯಗಳು ಬಹುಮತದ ಆಧಾರದ ಮೇಲೆ ತೀರ್ಮಾನ ಆಗ್ತವೆ. ಮೈನಾರಿಟೀಸ್ ಯಾವ ನೋ ಪ್ರೈಸ್. ಸೊ ಅಲ್ಪಸಂಖ್ಯಾತರಿಗೆ ಯಾವುದೇ ಬೆಲೆ ಇಲ್ಲ. ದ ಪರ್ಸನ್ ವಿತ್ ದಿ ಮೋಸ್ಟ್ ವೋಟರ್ಸ್ ಆನ್ ದಿ ಬ್ಯಾಲೆಟ್ ವಿಲ್ ಡಾಮಿನೇಟ್. ಮೈನಾರಿಟೀಸ್ ಯಾವ ನೋ ರೈಟ್ಸ್ ಅನ್ಲೆಸ್ ದಿ ಅಫೇರ್ಸ್ ಆಫ್ ದಿ ಸ್ಟೇಟ್ ಆರ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಮೆಜಾರಿಟಿ. ಸೊ ಮತದಾನದಲ್ಲಿ ಹೆಚ್ಚು ಮತಗಳಿಸಿದವನು ಅಧಿಕಾರವನ್ನು ಹಿಡಿತಾನೆ. ಆದರೆ ರಾಜ್ಯದ ವ್ಯವಹಾರಗಳಲ್ಲಿ ಯಾರಿಗೆ ಒಂದು ಅಧಿಕಾರ ಇದೆ ಅಂದರೆ ಬಹುಸಂಖ್ಯಾತರಿಗೆ ಅಧಿಕಾರ ಇದೆ ಹೊರತು ಅಲ್ಪಸಂಖ್ಯಾತರಿಗೆ ಅಧಿಕಾರ ಇಲ್ಲ. ಸೊ ಹಾಗಾಗಿ ಈ ಅಲ್ಪಸಂಖ್ಯಾತರ ಸಂಖ್ಯೆ ಇದೆಯಲ್ಲ, ಅಲ್ಪಸಂಖ್ಯಾತರ ಸಂಖ್ಯೆಗೆ ಯಾವುದೇ ಬಹುಸಂಖ್ಯಾತರು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಒಂದು ಶೋಷಣೆಯನ್ನು ಪ್ರಜಾಪ್ರಭುತ್ವದಲ್ಲಿ ದಿನನಿತ್ಯ ನಡೀತಾ ಇದೆ. ಹಾಗಾಗಿ ಇದನ್ನು ಒಂದು ದೊಡ್ಡ ದೋಷ ಅಂತ ನಾವು ಕರೀಬೋದು. ಪೊಲಿಟಿಕಲ್ ಪಾರ್ಟೀಸ್ ವಿತೌಟ್ ಐಡಿಯಾಲಜಿ. ಸೊ ಸಿದ್ಧಾಂತವಿಲ್ಲದ ರಾಜಕೀಯ ಪಕ್ಷಗಳು, ಇದನ್ನು ನಾವು ಒಂದು ದೊಡ್ಡ ದೋಷ ಅಂತ ಕರಿಬೋದು. ಸೊ ಪ್ರಜಾಪ್ರಭುತ್ವದ ಬೆನ್ನೆಲುಬು ರಾಜಕೀಯ ಪಕ್ಷಗಳಂತ ಕರಿತೀವಿ. ಆದರೆ ವಾಸ್ತವಿಕವಾಗಿ ನಾವು ಆಲೋಚನೆಯನ್ನು ಮಾಡಿದಾಗ, ನಿಜವಾಗ್ಲೂ ಕೂಡ ನಾವು ಚಿಂತನೆಯನ್ನು ಮಾಡಿದಾಗ, ಸೊ ಯಾವುದೇ ರಾಜಕೀಯ ಪಕ್ಷ ಕೂಡ ಸಿದ್ಧಾಂತ ಇಲ್ಲ. ಒಂದೊಂದು ರಾಜಕೀಯ ಪಕ್ಷಗಳು ಕೂಡ ಒಂದೊಂದು ಸಿದ್ಧಾಂತವನ್ನು ಇಟ್ಕೊಂಡು ರಾಜಕೀಯ ಪಕ್ಷಗಳನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾವೆ. ಆದರೆ ಆ ರಾಜಕೀಯ ಪಕ್ಷಗಳು ನಿಜವಾಗ್ಲೂ ಕೂಡ ಆ ಸಿದ್ಧಾಂತದ ಮೇಲೆ ನಿಂತಿದ್ದಾವ ಅನ್ನೋದನ್ನು ನಾವು ಕಂಪ್ಯಾರಿಸನ್ ಮಾಡಿದಾಗ ಅದನ್ನು ನಾವು ಇಲ್ಲ ಅಂತಲೇ ನೇರವಾಗಿ ಹೇಳ್ಬೋದು. ಸೊ ಅದು ಜಾತ್ಯತೀತ ಪಕ್ಷನ, ಅಥವಾ ಅದೊಂದು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಪಕ್ಷನ, ಅಥವಾ ಒಂದು ಧರ್ಮದ ಆಧಾರದ ಮೇಲೆ ಇರುವಂಥ ಪಕ್ಷನ. ಸೊ ಅಧಿಕಾರವನ್ನು ಹಿಡಿಬೇಕಾದ್ರೆ ಈ ಸಿದ್ಧಾಂತ ಅನ್ನೋದನ್ನು ಮರೀತಾರೆ. ಸೊ ಸಿದ್ಧಾಂತ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಸೊ ಅಧಿಕಾರವೇ ಕೆಲವು ರಾಜಕೀಯ ಪಕ್ಷಗಳಿಗೆ ಲೆಕ್ಕಕ್ಕೆ ಬರುತ್ತೆ. ಸೊ ಹಾಗಾಗಿ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಐಡಿಯಾಲಜೀಸ್, ಬಟ್ ದ ಕರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ನಾಟ್ ಬೇಸ್ಡ್ ಆನ್ ಎನಿ ಐಡಿಯಾಲಜಿ. ಫಾಲೋ ಆರ್ ದಿ ನೆಸೆಸರಿ ಪಾಸ್ ಟು ಪವರ್. ಸೊ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಕೂಡ ಮಾಡ್ತಾರೆ. ದೇ ಇಗ್ನೋರೆನ್ಸ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಫಾರ್ ದೇರ್ ಓನ್ ಸೇ, ಬ್ರೇಕಿಂಗ್ ಡೌನ್ ಸೊಸೈಟಿ ಆನ್ ದಿ ಬೇಸಿಸ್ ಆಫ್ ಕ್ಯಾಸ್ಟ್, ಕ್ರೀಡ್ ಅಂಡ್ ರೀಜನಲಿಸಮ್. ಸೊ ಒಂದು ಜಾತಿ, ಧರ್ಮ, ಪ್ರಾದೇಶಿಕತೆ ಆಧಾರದ ಮೇಲೆ ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಕೆಲವು ರಾಜಕೀಯ ಪಕ್ಷಗಳು ಮಾಡ್ತವೆ. ಒಟ್ಟಾರೆ ಉದ್ದೇಶ ಒಂದೇನೆ, ಅದು ಯಾವುದು? ಅಧಿಕಾರಕ್ಕೆ ಹಿಡಿಯೋದು. ಅಧಿಕಾರಕ್ಕೆ ಬರಬೇಕಾದ್ರೆ ರಾಜಕೀಯ ಪಕ್ಷಗಳಿಗೆ ಸಿದ್ಧಾಂತ ಅನ್ನೋದು ಇರೋದಿಲ್ಲ. ಸೊ ಇದಿಷ್ಟು ಕೂಡ ಪ್ರಜಾಪ್ರಭುತ್ವದ ಒಂದು ದೋಷಗಳಾಗಿದ್ದಾವೆ. ಈ ಎಲ್ಲ ದೋಷಗಳನ್ನು ಗಮನಿಸಿದಾಗ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಿವೆ. ಸೊ ಹಾಗಾಗಿ ಅನಾನುಕೂಲಗಳು ಜಾಸ್ತಿ ಇರೋದ್ರಿಂದ ಇದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ. ಬದಲಾವಣೆಗಳನ್ನು ಮಾಡಲಿಲ್ಲ ಅಂತಾರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಮಾರೋಪ, ಕನ್ಕ್ಲೂಷನ್. ಡೆಮಾಕ್ರಸಿ ಹ್ಯಾಸ್ invaded almost all the countries of the world. Knowing that democracy is the government of the people, many question whether it is really the government of the people. So ಇದು ಬಹುತೇಕ ಪ್ರಪಂಚದ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಇರೋದನ್ನು ನಾವು ಕಾಣ್ತೀವಿ. ಆದರೆ ಇದು ನಿಜವಾಗ್ಲೂ ಕೂಡ ಪ್ರಜೆಗಳ ಸರ್ಕಾರನ ಅಂತ ನಾವು ಪ್ರಶ್ನೆಯನ್ನು ಮಾಡಿದಾಗ ಕೆಲವೊಂದು ಸಂದರ್ಭದಲ್ಲಿ ಅದು ಪ್ರಶ್ನೆಯಾಗಿ ಉಳಿಯುತ್ತೆ. ದ ಗೌರ್ಮೆಂಟ್ ಆಫ್ ದಿ ಪೀಪಲ್ ಈಸ್ ದ ಗೌರ್ಮೆಂಟ್ ಆಫ್ ದಿ ಪೊಲಿಟಿಷಿಯನ್ಸ್ ಇನ್ಸ್ಟೆಡ್ ಆಫ್ ದಿ ಪೀಪಲ್. ಸೊ ಪ್ರಜಾಪ್ರಭುತ್ವ ಅಂದರೆ ಇದು ಪ್ರಜಾಪ್ರಭುತ್ವನ, ಪ್ರಜೆಗಳ ಸರ್ಕಾರನ, ರಾಜಕಾರಣಿಗಳ ಸರ್ಕಾರನ ಅನ್ನೋ ಒಂದು ಶಂಕೆ ನಮಗೆ ಉಂಟಾಗುತ್ತೆ. ಸೊ ಮೊನಾರ್ಕಿ, ಅರಿಸ್ಟೋಕ್ರಸಿ, ಅಲಿಗಾರ್ಕಿ, ಡಿಕ್ಟೇಟರ್ಶಿಪ್, ಮಿಲಿಟರಿ ರೆಜಿಮ್ ಟು ಎ ಡೆಮಾಕ್ರಸಿ ಸಚ್ ಆಸ್ ದಿ ಗೌರ್ಮೆಂಟ್ ಫೈನ್. ಸೊ ನಾವು ಕೆಲವು ಸರ್ಕಾರ ಪದ್ಧತಿಗಳಿಗೆ ಹೋಲಿಕೆಯನ್ನು ಮಾಡಿದಾಗ ಕೆಲವೊಂದು ಸಂದರ್ಭದಲ್ಲಿ ಇವುಗಳೇ ಅಂದರೆ ಪ್ರಜಾಪ್ರಭುತ್ವಕ್ಕಿಂತ ಇವೇನೇ ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ. ಆದರೂ ಕೂಡ ಸೊ ಪ್ರಜಾಪ್ರಭುತ್ವ ಅತ್ಯುತ್ತಮವಾದ ಸರ್ಕಾರ ಪದ್ಧತಿಯಾಗಿದೆ. ಸೊ ನಿರಂಕುಶ ಆಳ್ವಿಕೆಗಿಂತ, ಶ್ರೀಮಂತ ಪ್ರಭುತ್ವಕ್ಕಿಂತ ಅರಸತ್ತಿಗೆ ಅತ್ಯುತ್ತಮವಾದ ಸರ್ಕಾರ ಪದ್ಧತಿ ಅಂತ ನಾವು ಕರಿಬೋದು. ದೇರ್ಫೋರ್ ದ ಲೂಪೋಲ್ಸ್ ಇನ್ ಡೆಮಾಕ್ರಸಿ ನೀಡ್ ಟು ದಿ ರೆಕ್ಟಿಫೈಡ್. ಸೊ ಪ್ರಜಾಪ್ರಭುತ್ವದಲ್ಲಿರುವಂಥ ದೋಷಗಳನ್ನು ನಾವು ಹೋಗಲಾಡಿಸಿ, ಸೊ ಪ್ರಜಾಪ್ರಭುತ್ವದಲ್ಲಿ ಏನು ದೋಷಗಳಿವೆ ಆ ದೋಷಗಳನ್ನು ಹೋಗಲಾಡಿಸಿಕೊಂಡು ನಾವು ನಮ್ಮ ಒಂದು ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಸೊ ಬದಲಾವಣೆಯನ್ನು ಮಾಡಲಿಲ್ಲ ಅಂದರೆ, ಸೊ ರೆಕ್ಟಿಫೈ ಮಾಡಲಿಲ್ಲ ಅಂದರೆ ಪ್ರಜಾಪ್ರಭುತ್ವ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗುತ್ತೆ. ಸೊ ಇದಿಷ್ಟು ಕೂಡ ಪ್ರಜಾಪ್ರಭುತ್ವದ ದೋಷಗಳಿಗೆ ಸಂಬಂಧಿಸಿದಂಥ ಅಥವಾ ಪ್ರಜಾಪ್ರಭುತ್ವದ ಅನುಕೂಲ ಮತ್ತು ಅನಾನುಕೂಲಗಳಿಗೆ ಸಂಬಂಧಿಸಿದಂಥ ವಿಷಯಗಳು. ಸೊ ಈ ಒಂದು ವಿಚಾರವನ್ನು ನಾವು KJ ಸುರೇಶ್ರವರ ರಾಜಕೀಯ ಸಿದ್ಧಾಂತಗಳು ಎನ್ನುವ ಪುಸ್ತಕದಿಂದ ನಾವು ತೊಗೊಂಡಿದ್ದೀವಿ. ಅದರ ಜೊತೆಗೆ ಡಾಕ್ಟರ್ ಮೀನಾ ದೇಶಪಾಂಡೆ ಅವರ ರಾಜಕೀಯ ಸಿದ್ಧಾಂತ ಅನ್ನೋ ಒಂದು ಗ್ರಂಥ, ಅದೇ ರೀತಿಯಾಗಿ ಪೊಲಿಟಿಕಲ್ ಥಿಯರಿ ವಿ.ಡಿ. ಮಹಾಜನ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸೊ ಅದರಿಂದ ಈ ಒಂದು ಮಾಹಿತಿನ ತೆಗೆದುಕೊಳ್ಳಲಾಗಿದೆ. ಸೊ ಇದಿಷ್ಟು ಕೂಡ ಪ್ರಜಾಪ್ರಭುತ್ವದ ಅನುಕೂಲ ಮತ್ತು ಅನಾನುಕೂಲಗಳು. ಸೊ ಥ್ಯಾಂಕ್ ಯು.